ಹಾಯ್ ಹಲೋ ಫ್ರೆಂಡ್ಸ್, ಗುಡ್ ಈವ್ನಿಂಗ್. ವೆಲ್ಕಮ್ ಬ್ಯಾಕ್ ಟು ಶ್ವೇತಶ್ರೀ ಲೈಫ್ ಸ್ಟೈಲ್ ಯೂಟ್ಯೂಬ್ ಚಾನಲ್. ಸೊ ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಇವತ್ತು ಸೋಮವಾರ, ನಿನ್ನೆ ಪಿತೃಪಕ್ಷ ಹಬ್ಬ ಎಲ್ಲ ಆಗಿದೆ. ನಾವು ಇವತ್ತು ಬೆಳಗ್ಗೆ ಬಂದ್ವಿ ಊರಿಂದ. ಸೊ ಮಕ್ಕಳಿಗೆಲ್ಲ ಎಕ್ಸಾಮ್ ಇತ್ತಲ್ವಾ, ಹಾಗಾಗಿ ಇವತ್ತಿಂದ ನವರಾತ್ರಿ ಸ್ಟಾರ್ಟು. ಹಾಗಾಗಿ ಇವತ್ತು ಮನೆಯೆಲ್ಲ ಕ್ಲೀನ್ ಮಾಡಿ ದೇವ್ರದ್ದು ಕಳಶ ಎಲ್ಲ ಇವತ್ತಿಟ್ಟರೆ ಇನ್ನು 9 ದಿನ ದೇವರು ಪಟ್ಟಕ್ಕೆ ಕೂರುತ್ತೆ ಅಂತ ಹೇಳ್ತಾರೆ. ಸೊ ಹಾಗಾಗಿ ದೇವ್ರದ್ದು ಇವತ್ತು ಕಳಶ ಇಟ್ಟರೆ ಇನ್ನು ಆಯ್ದ ಪೂಜೆ ವಿಜಯದಶಮಿದವರು ಕಳಶ ತೆಗಿಯೋ ಹಾಗಿಲ್ಲ. ಸೊ ಹಾಗಾಗಿ ಇವತ್ತು ಎಲ್ಲ ಪೂಜೆ ಮಾಡಿ ಈಗ ಎಲ್ಲ ಕಳಶ ಎಲ್ಲ ಇಟ್ಟಾಗಿದೆ. ಸೊ ಬನ್ನಿ ನೋಡೋಣ. ಇವತ್ತು ಆಲ್ರೆಡಿ ಪೂಜೆ ಎಲ್ಲ ಆಯಿತು. ಇವಾಗ ಪೂಜೆ ಎಲ್ಲ ಮಾಡಿ, ಸೊ ಸಂಜೆ ಪೂಜೆ ಮಾಡಿದಂಥದ್ದು ಬೆಳಗ್ಗೆ ಪೂಜೆ ಮಾಡೋಕ್ಕಾಗಿರಲಿಲ್ಲ. ಹಾಗಾಗಿ ಪೂಜೆ ಎಲ್ಲ ಮಾಡಿ ಪೂಜೆ ಎಲ್ಲ ಮುಗಿಸಿ ಈಗ ಮಕ್ಕಳಿಗೆ ಈವ್ನಿಂಗ್ ಸ್ನ್ಯಾಕ್ಸ್ ಮಾಡ್ಕೊಳ್ಳೋಣ ಅಂತ ಹೇಳಿ ಸ್ವಲ್ಪ ಬ್ರೆಡ್ ಇತ್ತು. ಹಾಗಾಗಿ ಸ್ಯಾಂಡ್ವಿಚ್ ಮಾಡ್ಕೊಳ್ಳೋಣ, ಬ್ರೆಡ್ ಟೋಸ್ಟ್ ಥರ ಅಂತ ಹೇಳಿ ಈಗ ಬನ್ನಿ ಏನೇನು ರೆಡಿ ಮಾಡ್ಕೊಂಡಿದ್ದೀನಿ ಅಂತ ತೋರಿಸ್ತೀನಿ. ಸೊ ಕ್ಯಾರೆಟು ತುರ್ಕೊಂಡಿದ್ದೀನಿ, ಈರುಳ್ಳಿ, ಟೊಮ್ಯಾಟೊ, ಒಂದು ಸ್ವಲ್ಪ ಕ್ಯಾಪ್ಸಿಕಮ್ಮು ಮತ್ತು ಕೊತ್ತಂಬರಿ ಸೊಪ್ಪು ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಚಿಲ್ಲಿ ಆಗ್ತಾಯಿಲ್ಲ, ಗ್ರೀನ್ ಚಿಲ್ಲಿ, ಯಾಕಂದರೆ ಮಕ್ಕಳೆಲ್ಲ ತಿನ್ನಲ್ಲ ಅಂತ ಹೇಳಿ ಚಿಲ್ಲಿ ಪೌಡರ್ ಹಾಕ್ಕೊಳ್ಳೋಣ ಅಂತ. ಬನ್ನಿ ಈಗ ಒಂದು ಪ್ಯಾನ್ ಇಟ್ಕೊಂಡಿದ್ದೀನಿ. ಈಗ ಒಂದು ಪ್ಯಾನ್ ಇಟ್ಕೊಂಡಿದ್ದೀನಿ. ಪ್ಯಾನ್ಗೆ ಸ್ವಲ್ಪ ಎಣ್ಣೆ ಹಾಕ್ಕೊಳ್ಳೋಣ. ಸ್ವಲ್ಪ ಆಯಿಲ್ ಹಾಕ್ಕೊಂಡಿದ್ದೀನಿ. ಎಣ್ಣೆ ಕಾಯಲಿ. ಈಗ ಫಸ್ಟು ಆನಿಯನ್ ಹಾಕ್ಕೊಳ್ಳೋಣ. ಈಗ ಎಣ್ಣೆ ಕಾಯ್ದಿದೆ. ನಾನು ಈರುಳ್ಳಿ ಹಾಕ್ಕೊಳ್ತಾ ಇದ್ದೀನಿ. ಇದು ಒಂದು 2 ಈರುಳ್ಳಿ ತೊಗೊಂಡಿದ್ದೀನಿ, ಕಟ್ ಮಾಡಿರೋವಂಥದ್ದು. ಇದನ್ನು ಸ್ವಲ್ಪ ಫ್ರೈ ಮಾಡ್ಕೊಬೇಕು. ಈರುಳ್ಳಿ ಫ್ರೈ ಆದಮೇಲೆ ಚೂರು ಕ್ಯಾಪ್ಸಿಕಮ್ ಕಟ್ ಮಾಡಿ ಇಟ್ಕೊಂಡಿದ್ದೆ, ಅದನ್ನು ಸೇರಿಸ್ಕೊಂಡಿದ್ದೀನಿ. ನೆಕ್ಸ್ಟು ಟೊಮ್ಯಾಟೊ, ಈಗ ಒಂಚೂರು ಉಪ್ಪು ಹಾಕೊಳ್ಳೋಣ. ಎಷ್ಟು ಬೇಕು ಅಷ್ಟು ಸ್ವಲ್ಪ ಉಪ್ಪು ಹಾಕ್ಕೊಳ್ಳೋಣ. ಒಂದೊಂದು ಬ್ರೆಡ್ಡಲ್ಲಿ ಉಪ್ಪು ಇರುತ್ತೆ, ಹಾಗಾಗಿ ನೋಡ್ಕೊಂಡು ಹಾಕ್ಕೊಳ್ಳಿ, ಸಾಲ್ಟಾ ಅಥವಾ ಸಾಲ್ಟ್ ಫ್ಲೇಕ್ಸ್ ಅಂತ. ಈಗ ಸ್ವಲ್ಪ ಕ್ಯಾರೆಟ್ ಹಾಕ್ಕೊತೀನಿ. ಈಗೆಲ್ಲ ನೀಟಾಗಿ ರೋಸ್ಟ್ ಆಗಿದೆ. ಈಗ ಚಿಲ್ಲಿ ಪೌಡರ್ ಹಾಕ್ಕೊಳ್ಳೋಣ ಖಾರಕ್ಕೆ. ಸ್ವಲ್ಪ ನೆಕ್ಸ್ಟು ಸ್ವಲ್ಪ ಗರಂ ಮಸಾಲ ಹಾಕ್ಕೊತೀನಿ, ಟೇಸ್ಟ್ ಕೊಡುತ್ತೆ ತುಂಬ ಚೆನ್ನಾಗಿ. ಎರಡು ನೀಟಾಗಿ ಹಸಿ ವಾಸನೆ ಹೋಗೋವರೆಗೂ ಫ್ರೈ ಮಾಡ್ಕೋಬೇಕು. ನೆಕ್ಸ್ಟು ಕಟ್ ಮಾಡಿರೋಂತಹ ಕೊತ್ತಂಬರಿ ಸೊಪ್ಪು ಸೇರಿಸ್ಕೊತಾ ಇದ್ದೀನಿ. ಈಗ ಸ್ಟವ್ ಆಫ್ ಮಾಡ್ಕೊಂಬಿಡೋಣ. ಈಗ ಇದು ಆರೋವರೆಗೂ ಸ್ವಲ್ಪ ಬ್ರೆಡ್ನ ರೋಸ್ಟ್ ಮಾಡಿಕೊಂಡು ಇದನ್ನು ಅದರೊಳಗೆ ಸೇರಿಕೊಂಡು ನನ್ನ ಮಗಳು ನೋಡಿ ಇದಕ್ಕೆ ಸ್ವಲ್ಪ ಕೆಚಪ್ ಹಾಕ್ಕೊಳ್ಳೋಣ ಅಂತ ಹೇಳಿಬಿಟ್ಟು ಈಗ ಕೆಚಪ್ ಹಾಕ್ತಿದ್ದಾಳೆ. ಸಾಕು ಸಾಕು, ಹುಳಿಯಾಗಿಬಿಡುತ್ತೆ. ಇದು ಟೊಮೆಟೊ ಮತ್ತು ಚಿಲ್ಲಿ ಕೆಚಪ್ ಇದೆರಡು ಮಿಕ್ಸ್. ಅವ್ರಿಗೆ ಮಕ್ಕಳಿಗೆ ಸ್ವಲ್ಪ ಹುಳಿ ಸ್ವೀಟ್ ಇದ್ದರೆ ಇಷ್ಟ, ಹಾಗಾಗಿ ಅವ್ರಿಗಿಷ್ಟ ಅಂತ ಹಾಕ್ಕೊಳ್ಳಿ. ಈಗ ಇದೆಲ್ಲ ಆರಿದೆ. ಸೊ ಇದನ್ನು ಬ್ರೆಡ್ ಟೋಸ್ಟ್ ಮಾಡೋದಕ್ಕೆ ಅಂತ ಇಟ್ಕೊಂಡಿದ್ದೀವಿ. ಸೊ ಅದ್ರ ಮೇಲೆ ಸ್ಪ್ರೆಡ್ ಮಾಡ್ಕೊಳ್ಳೋಣ ನೀಟಾಗಿ ಹಾಕಿ ಮತ್ತು 2 ಸೈಡೂ ಫ್ರೈ ಮಾಡ್ಕೊಳ್ಳೋಣ. ನೋಡಿ ರೋಸ್ಟ್ ಆಗಿದೆ ನೀಟಾಗಿ. ಇದಕ್ಕೆ ಬೇಕಾದ್ರೆ ನೀವು ಬೆಣ್ಣೆ ತುಪ್ಪ ಏನಾದರೂ ಹಾಕೊಬೋದು. ಸೊ ಬ್ರೆಡ್ ಟೋಸ್ಟ್ ರೆಡಿ ಆಗಿದೆ. ನೆಕ್ಸ್ಟು ಇನ್ನೂ ಒಂದು ಮಾಡೋಣ. ಸೆಕೆಂಡ್ ಒನ್ ರೆಡಿ ಆಗ್ತಿದೆ. ಟರ್ನ್ ಮಾಡು. ಬ್ರೆಡ್ ಟೋಸ್ಟ್ ರೆಡಿ ಆಗಿದೆ. ಸೊ ಇವತ್ತು ಮಳೆನೂ ಕೂಡ ಸ್ಟಾರ್ಟ್ ಆಗಿದೆ. ಈಗ ಆಲ್ರೆಡಿ 7 o'clock ಟೈಮು. ನನ್ನ ಮಗಳು ನೋಡಿ ಕೆಚಪ್ ಹಾಕ್ಕೊತಿದ್ದಾಳೆ. ಬ್ರೆಡ್ ಸ್ಯಾಂಡ್ವಿಚ್ ರೆಡಿಯಾಗಿದೆ.
ತಿನ್ನೋಣ. ಈಗ ಮಳೆ ಬರ್ತಿರೋದಕ್ಕೂ ತುಂಬ ಚೆನ್ನಾಗಿರುತ್ತೆ ತಿಂತಾಯಿದ್ರೆ. ನೆಕ್ಸ್ಟು ಈ ಕಡೆ ನನ್ನ ಮಗಳು ಮಂಡಲ್ ಆರ್ಟ್ ಮತ್ತು ಲಿಪ್ಪನ್ ಆರ್ಟ್ ಥರದ್ದೇ, ಇದು ನಿಯಾನ್ ಆರ್ಟ್ ಅಂತ ಇದು. ಸೊ ಅದನ್ನು ಇವತ್ತು ಟ್ರೈ ಮಾಡ್ತಿದ್ದಾಳೆ ಹೊಸದಾಗಿ. ಈ ಥರ ಆರ್ಟ್ಗಳನ್ನೆಲ್ಲ ಮಾಡೋದಕ್ಕೆ ತುಂಬ ಪೇಷನ್ಸ್ ಬೇಕು, ಯಾಕಂದರೆ ಇದು ಒಂದು 5-10 ನಿಮಿಷದಲ್ಲಿ ಮುಗಿಯೋವಂಥದ್ದಲ್ಲ. ಸೊ ಸುಮಾರು ಹೊತ್ತು ಹಿಡಿಯುತ್ತೆ. ಇದು 3-4 ಅವರ್ ಮೇಲೆ ಹಿಡಿಯುತ್ತೆ ಒಂದು ಮಾಡಬೇಕಂದ್ರೆ, ಒಂದು ಡಿಸೈನ್ ಮಾಡಿ ಕಂಪ್ಲೀಟ್ ಮಾಡಬೇಕು ಅಂದರೆ. ಸೊ ಹಾಗಾಗಿ ತುಂಬ ಪೇಷನ್ಸಿಂದ ಈ ಥರ ವರ್ಕ್ ಮಾಡಬೇಕು ಇದ್ರ ಮೇಲೆ. ತುಂಬ ಚೆನ್ನಾಗಿ ಬರುತ್ತೆ, ನೀಟ್ ಆ್ಯಂಡ್ ಕ್ಲೀನಾಗಿ ಇಂಟ್ರೆಸ್ಟಿಂದ ಮಾಡಿದ್ರೆ. ಸೊ ನೀವು ನಿಮ್ಮ ಮಕ್ಳಿಗೆ ಯಾರಿಗಾದ್ರೂ ಇಂಟ್ರೆಸ್ಟ್ ಇದ್ದರೆ ಈ ಥರದನ್ನ ಮಾಡೋದನ್ನ ಪ್ರಾಕ್ಟೀಸ್ ಮಾಡಿಸಿ ನೋಡಿ, ಎಷ್ಟು ಕಲರ್ನೆಲ್ಲ ಯೂಸ್ ಮಾಡಿ ಮಾಡಬೇಕು ಅಂತ ಹೇಳಿ. ಸೊ ಹಾಗಾಗಿ ನನ್ನ ಮಗಳಿಗೆ ಇದರಲ್ಲಿ ಸಖತ್ ಇಂಟ್ರೆಸ್ಟ್ ಇದೆ ಅವಳಿಗೆ. ಸೊ ಹಾಗಾಗಿ ಫ್ರೀ ಟೈಮ್ ಇದ್ದಾಗಂತೂ ಈ ಥರದ್ದು ಯಾವ್ದಾದ್ರು ಒಂದು ಮಾಡ್ತಾ ಇರ್ತಾಳೆ. ಸೊ ಲಾಸ್ಟ್ ವೀಕೆಲ್ಲ ಅವ್ರ ಪಪ್ಪನ ಬರ್ಡೇಗೆಲ್ಲ ಮಾಡೋದಕ್ಕೆ, ಗಿಫ್ಟ್ ಕೊಡೋದಕ್ಕೆ ಅಂತ ಹೇಳಿ ಒಂದು ಮಾಡಿದ್ಲು. ಅದು ತುಂಬ ಚೆನ್ನಾಗಿ ಬಂದಿತ್ತು. ಇದು ಹೊಸದಾಗಿ ಈ ಸತಿ ಟ್ರೈ ಮಾಡ್ತಿರೋವಂಥದ್ದು. ಇದು ತುಂಬ ಚೆನ್ನಾಗಿದೆ. ಬಟ್ ತುಂಬ ಲೇಟ್ ಆಗುತ್ತೆ. ಬಟ್ ನಿಧಾನಕ್ಕೆ ಟೈಮ್ ಇದ್ದಾಗ ಇಂಟ್ರೆಸ್ಟಾಗಿ ಕೂತ್ಕೊಂಡು ಮಾಡಬೇಕಿದು. ಸೊ ನೋಡಿ ಎಷ್ಟು ಚೆನ್ನಾಗಿ ಬರ್ತಿದೆ ಅಂತ ಹೇಳಿ. ಇದೆಲ್ಲ ಇದಕ್ಕೆ ಬೇಕಾಗಿರೋಂಥ ಮೆಟೀರಿಯಲ್ಸ್ ಎಲ್ಲ ಆನ್ಲೈನಲ್ಲೆಲ್ಲ ಸಿಗುತ್ತೆ. ಸೊ ತೊಗೊಬೋದು. ಹೊರಗಡೆ ಶಾಪ್ಸ್ಗಳಲ್ಲೂ ಸಿಗ್ಬೋದು ಅನಿಸುತ್ತೆ. ಬಟ್ ನಾವು ಆನ್ಲೈನಲ್ಲೇ ಶಾಪ್ ಮಾಡಿದಂಥದ್ದು. ನಾನು ನನ್ನ ಮಗಳು ಯಾವುದ್ಯಾವ್ದು ಮಾಡಿದಳೋ ಅದನ್ನೆಲ್ಲ ಮನೆಯಲ್ಲಿ ಇಟ್ಟಿದ್ದೀನಿ. ತುಂಬ ಚೆನ್ನಾಗಿದೆ. ಒಂದೊಂದು ಥರ ಇದೆ. ಬಂದವರು ಕೇಳ್ತಾ ಇರ್ತಾರೆ, ಎಷ್ಟು ಚೆನ್ನಾಗಿದೆ, ಇದು ಹೇಗೆ ಮಾಡಿದ್ದು, ಏನರಲ್ಲಿ ಮಾಡಿದ್ದು ಅಂತ ಹೇಳಿಬಿಟ್ಟು. ತುಂಬ ಖುಷಿಯಾಗುತ್ತೆ ಅವಾಗ. ಇದೇನು ಕ್ಲಾಸಸ್ಗೆಲ್ಲ ಹೋಗಿ ಏನು ಕಲ್ತಿದ್ದಂಥದ್ದಲ್ಲ. ಸೊ ಆನ್ಲೈನಲ್ಲೇ ಬರ್ತಾ ಇರೋದನ್ನ ನೋಡಿಕೊಂಡು ಅವಳು ಪ್ರಾಕ್ಟೀಸ್ ಮಾಡಿದಂಥದ್ದು ಈ ಥರದ್ದು. ಸೊ ಫಸ್ಟು ಮಂಡಲ್ ಆರ್ಟ್ ಪ್ರಾಕ್ಟೀಸ್ ಮಾಡಿದ್ಲು, ತುಂಬ ಮಾಡಿದ್ದಾಳೆ. ಆಮೇಲೆ ಲಿಪ್ಪನ್ ಆರ್ಟ್ ಅಂತ ಬರುತ್ತೆ, ಇದು ನಿಯಾನ್ ಆರ್ಟ್ ಅಂತ. ಇದು ತುಂಬ ಚೆನ್ನಾಗಿದೆ. ನೆಕ್ಸ್ಟ್ ಡೇ ಇದು ವ್ಲಾಗ್ ಕಂಟಿನ್ಯೂ ಮಾಡ್ತಾ ಇರೋವಂಥದ್ದು. ಮಕ್ಕಳು ಸ್ಕೂಲಿಂದ ಬರಬೇಕಾದ್ರೆ ಫಿಶ್ ಬೇಕು, ಫ್ರಾನ್ಸ್ ಗ್ರೇವಿ ಬೇಕು ಅಂತ ಹೇಳಿದರು. ಹಾಗಾಗಿ ಮತ್ಸ್ಯದರ್ಶಿನಿಯಲ್ಲಿ ಹೋಗಿ ತೊಗೊಂಬರೋಣ ಅಂತ ಹೇಳಿಬಿಟ್ಟು ಇಲ್ಲಿ ಬಂದಿದ್ದೀವಿ. ಸೊ ಸುಮಾರು ವೆರೈಟಿ ಫಿಶಸ್ ಎಲ್ಲ ಇರುತ್ತೆ. ಅದರಿಂದ ಏನು ಬೆನಿಫಿಟ್ಸು, ಯಾವ್ಯಾವ ರೀತಿ ವಿಟಮಿನ್ಸ್, ಮಿನರಲ್ಸ್ ಎಲ್ಲ ಸಿಗುತ್ತೆ ಅಂತ ಹೇಳಿ ಅಲ್ಲೇ ಹಾಕಿರ್ತಾರೆ. ಸೊ ಫಿಶ್ಶು ತುಂಬ ಒಳ್ಳೆಯದು ಕಣ್ಣಿಗೆ, ತುಂಬ ಚೆನ್ನಾಗಿರುತ್ತೆ. ಮಕ್ಕಳು ಈ ನಡುವೆ ನಮ್ಮ ಫಿಶ್ ತುಂಬ ಜಾಸ್ತಿ ಇಷ್ಟಪಡ್ತಾರೆ. ಸೊ ಹಾಗಾಗಿ ಇದು ಸೀ ಫಿಶಸ್ ತುಂಬ ಚೆನ್ನಾಗಿರುತ್ತೆ ಅಂತ ಹೇಳಿಬಿಟ್ಟು, ಸೀ ಫಿಶ್ ತಿಂದು ರೂಢಿ ಆದಮೇಲೆ ಇಲ್ಲಿ ಫಿಶ್ ತರೋದೇ ಇಲ್ಲ ನಾವು. ಸೊ ಬೇಕಂದಾಗ ಅಲ್ಲೇ ಹೋಗಿ ತೊಗೊಂಡು ಬರ್ತೀವಿ. ಸೊ ಮನೆಗೆ ಫ್ರಾನ್ಸ್ ಗ್ರೇವಿ ಬೇಕು ಅಂತ ಹೇಳಿ ತೊಗೊಂಡು ಬಂದು ದೋಸೆ ಎಲ್ಲ ಮಾಡಿಕೊಂಡು ಅದ್ರ ಜೊತೆಗೆ ಕಾಂಬಿನೇಷನ್ ಚೆನ್ನಾಗಿರುತ್ತೆ ಅಂತ ಹೇಳಿ ನನ್ನ ಫ್ರೆಂಡು ಪಾಪ ಅವರು ಮಾಡಿದಾಗ ನನ್ನ ಮಗಳಿಗೆ ಇಷ್ಟ ಅಂತ ಕಳಿಸ್ತಾ ಇರ್ತಾರೆ. ಸೊ ಅವರು ಊರಿಂದ ತಂದಾಗ ಫಿಶಸ್ ಎಲ್ಲ ಕೊಡ್ತಿರ್ತಾರೆ. ನೋಡ್ಬೋದು ನೀವು, ಲಾಸ್ಟ್ ವೀಕ್ ನಾನೆಲ್ಲ ಮಾಡಿದ್ದೆ ಫಿಶ್ ಐಟಮ್ಸು. ನೆಕ್ಸ್ಟ್ ಡೇ ಈವ್ನಿಂಗು ಮಕ್ಕಳು ಫ್ರೆಂಡ್ಸ್ ಎಲ್ಲನೂ ಸ್ನ್ಯಾಕ್ಸ್ ತಿನ್ನೋಣ ಅಂತ ಹೇಳಿಬಿಟ್ಟು ಈಗ ಹೋಗಿದ್ದೀವಿ. ಸೊ ಮಕ್ಕಳಿಗೆ ಇಷ್ಟ ಆಗುವಂಥ ಮಸಾಲೆ ಪುರಿ, ಬೇಲ್ಪುರಿ, ಚುರುಮುರಿ ಎಲ್ಲ ತೊಗೊಂಡ್ವಿ. ನೆಕ್ಸ್ಟು ಈ ಕಡೆ ಎಲ್ಲ ಗಣೇಶ ಬಿಡ್ತಾಯಿದ್ರು. ಗಣೇಶ ಎಲ್ಲ ಈ ನಡುವೆ ಅಂತೂ ಸಿಕ್ಕಾಪಟ್ಟೆ ಆಗಿದೆ. ಸೊ ತುಂಬ ಸೌಂಡ್ಸ್ ಇತ್ತು, ಹಾಗಾಗಿ ನಾನು ಸೌಂಡ್ ಏನು ಕೊಟ್ಟಿಲ್ಲ. ಸೊ ಈವ್ನಿಂಗ್ ಸ್ನ್ಯಾಕ್ಸ್ ಎಲ್ಲ ತಿಂದ್ಕೊಂಡು ಗಣೇಶನೆಲ್ಲ ನೋಡಿಕೊಂಡು ಸೊ ಬೈ ವಾಕೇ ಹೋಗಿದ್ವಿ. ವಾಕ್ ಮಾಡ್ಕೊಂಡು ಹೋಗೋಣ ಅಂತ ಹೇಳಿಬಿಟ್ಟು ಹಾಗಾಗಿ ಹೋಟೆಲ್ಗೆ ಹೋಗಿ ಇದನ್ನೆಲ್ಲ ತಿಂದ್ಕೊಂಡು ಈವ್ನಿಂಗ್ ಸ್ನ್ಯಾಕ್ಸು ತುಂಬ ಚೆನ್ನಾಗಿರುತ್ತೆ. ವೀಕ್ಲಿ 1 ಮಂತ್ಗೆ ಒಂದ್ಸಲ ಆದರೂ ಈ ಥರ ಔಟ್ಸೈಡ್ ಹೋಗಿ ಮಕ್ಕಳು ನಾವು ಎಲ್ಲ ಹೋಗಿ ಹೊರಗಡೆ ಎಲ್ಲ ಸುತ್ತಾಡ್ಕೊಂಡು ಬರೋವಂಥದ್ದು. ಈ ನಡುವೆ ಅಂತೂ ವ್ಲಾಗ್ ಮಾಡೋಕ್ಕೆ ಟೈಮ್ ಆಗ್ತಾಯಿಲ್ಲ. ಹಬ್ಬ, ಊರಿಗೆ ಹೋಗಬೇಕು, ಕೆಲಸಗಳು ಅದು ಇದು ಅಂತ ಹೇಳಿಕೊಂಡು ತುಂಬ ಬ್ಯುಸಿನೇ ಆಗಿಬಿಟ್ಟಿದೆ. ಸೊ ಈಗ ಬೆಳಗ್ಗೆನೇ ಈಗ ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ವ್ಲಾಗ್ ಎಂಡೇ ಮಾಡಿರಲಿಲ್ಲ 3 ಡೇಸಿಂದ. ಸೊ ನೋಡಿ ನಮ್ಮ ಬಾಲ್ಕನಿಲಿ ಈ ರೀತಿ ಕಲರ್ದು ಫ್ಲವರ್ ಬಿಟ್ಟಿರುತ್ತೆ, ತುಂಬ ಚೆನ್ನಾಗಿರುತ್ತೆ ನೋಡೋದಕ್ಕೆ. ಬಟ್ ಇಲ್ಲೆಲ್ಲ ಫುಲ್ಲು ನೋಡಿ ಎಷ್ಟು ಹಸಿರಾಗಿದೆ ಅಂತ. ಮಳೆ ಹೋಗ್ತಾ ಇರೋದಕ್ಕೂ ಅದಕ್ಕೂ ಫುಲ್ಲು ಹುಲ್ಲು ಬೆಳ್ಕೊಂಡು ತುಂಬ ಚೆನ್ನಾಗಿರುತ್ತೆ. ಬೆಳಗ್ಗೆ ಇದ್ದರೆ ಈ ರೀತಿ ವ್ಯೂ ನೋಡ್ತೀವಿ. ಇದು ಯಾವ ರೀತಿ ಹೂ ಅಂತ ಗೊತ್ತಿಲ್ಲ, ನಿಮ್ಗೆ ಯಾರಿಗಾರು ಗೊತ್ತಿದ್ದರೆ ಕಮೆಂಟ್ ಮಾಡಿ ತಿಳಿಸಿ. ಇದೇನು ದಾಸವಾಳ ಅಲ್ಲ. ಸೊ ತುಂಬ ಚೆನ್ನಾಗಿ ನಮ್ಮನೆ ಕಡೆಗೆ ತಿರ್ಕೊಂಡಿರೋ ಹಂಗೆ ನೋಡಿ, ನಮ್ಮ ಕಡೆಗೆ ತಿರುಗಿರೋ ಥರ ಬಿಟ್ಟಿರುತ್ತೆ. ತುಂಬ ಚೆನ್ನಾಗಿದೆ ಕಲರು, ನೋಡೋಕ್ಕೂ ಒಂಥರ ಖುಷಿ ಅನಿಸುತ್ತೆ. ಇವತ್ತಿನ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಟೇಕ್ ಕೇರ್, ಬಾಯ್ ಬಾಯ್.